ಪ್ರಿನ್ಸಿಪಲ್ ಅನ್ನೋದು ಪ್ರತಿಯೊಬ್ಬರಲ್ಲೂ ಇರಲೇಬೇಕಾದಂತಹ ಪ್ರಿನ್ಸಿಪಲ್ಸ್ ಆಗಿರುತ್ತೆ. ಅದೇ ನಿಮ್ಮಲ್ಲಿರುವಂತಹ ಸ್ಪೆಷಲೈಸ್ಡ್ ನಾಲೆಜ್ ಅಂದ್ರೆ ನಿಮ್ಮಲ್ಲಿರುವಂತಹ ಸ್ಕಿಲ್ ಪವರ್. ನೀವು ಸಕ್ಸಸ್ಫುಲ್ ಆಗ್ಬೇಕು, ರಿಚೆಸ್ಟ್ ಪೀಪಲ್ ಆಗ್ಬೇಕಂದ್ರೆ ಎಲ್ಲರ ಹತ್ರ ಇರುವಂತಹ ಸ್ಕಿಲ್ ಇದ್ರೆ ಸಾಕಾಗಲ್ಲ. ನಿಮ್ಮಲ್ಲಿ ಅದಕ್ಕೆ ಬೇಕಾದಂತಹ ಒಂದು ಸ್ಪೆಷಲೈಸ್ಡ್ ನಾಲೆಜ್ ಇರಬೇಕು. ನಾವು ಒಂದು ಆಫೀಸ್ ಅಲ್ಲಿ ಕುತ್ಕೊಂಡಾಗ ಎಲ್ಲರೂ ಒಂದೇ ತರದ ವರ್ಕ್ ಮಾಡ್ತಾ ಇದ್ರೆ ಒಬ್ಬ ವ್ಯಕ್ತಿಯಲ್ಲಿ ಒಂದು ಸ್ಪೆಷಲೈಸ್ಡ್ ನಾಲೆಜ್ ಇರ್ತಾರೆ. ಅವ್ರು ಟಾಪ್ ಮೋಸ್ಟ್ ಲೆವೆಲ್ ಅಲ್ಲಿ ಹೋಗಿರ್ತಾರಲ್ವಾ, ಅಂತಹ ಸ್ಪೆಷಲೈಸ್ಡ್ ನಾಲೆಜ್ ನಿಮಗೆ ಏನಿದೆ ಅನ್ನೋದನ್ನ ಐಡೆಂಟಿಫೈ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಸಚಿನ್ ಟೆಂಡೂಲ್ಕರ್ ಅಂದಿದ ತಕ್ಷಣ ನಮಗೆ ಒಂದು ಸ್ಪೆಷಲೈಸ್ಡ್ ನಾಲೆಜ್ ಅವ್ರ ಹತ್ರ ಕಾಣಿಸುತ್ತಲ್ವಾ. ವಿರಾಟ್ ಕೊಹ್ಲಿ ಫಿಟ್ನೆಸ್ ಎಷ್ಟು ಫೇಮಸ್, ಅವ್ರ ಡೆಡಿಕೇಶನ್ ಟು ಕ್ರಿಕೆಟ್ ಎಷ್ಟಿರುತ್ತೆ. ಅಂಡ್ ನಿಖಿಲ್ ಕಾಮತ್ ಟ್ರೇಡಿಂಗ್ ಅಲ್ಲಿ ಅವ್ರು ಎಷ್ಟೊಂದು ಎಫರ್ಟ್ಸ್ ನ ಹಾಕ್ತಾರೆ, ನಾಲೆಜ್ ಆಗಿರುತ್ತೆ. ನಮ್ಗೆ ಎಲ್ಲಾದ್ರ ಬಗ್ಗೆ ತಿಳ್ಕೊಬೇಕಂತ ಆಸಕ್ತಿ ಇಲ್ಲ, ಯಾವ್ದಾದ್ರು ಒಂದ್ರ ಬಗ್ಗೆ ಕ್ಲಾರಿಟಿ ಅಂಡ್ ಕ್ಲಿಯರ್ ಆಗಿ ತಿಳ್ಕೊಳ್ಳೋದು ಬಹಳನೇ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಆಥರ್ ಅವರು. ಅದೇ ನಿಮ್ಮ ಲೈಫ್ ಚೇಂಜಿಂಗ್ ಆಗಿರುವಂತ ಸ್ಕಿಲ್ ಆಗಿರುತ್ತೆ ಅಂತ ಹೇಳ್ತಾರೆ. ಒಂದೇ ವಿಚಾರನ ಡೆಪ್ತ್ ಆಗಿ ಯಾರು ತಿಳ್ಕೊಳೋದಕ್ಕೆ ಸ್ಟಾರ್ಟ್ ಮಾಡ್ತಾರಲ್ವಾ, ದಟ್ ಈಸ್ ದ ಸ್ಕಿಲ್ ಪವರ್ ಅಂತ ಹೇಳ್ತಾರೆ. ನಿಮ್ಮಲ್ಲಿ ಅದಿದೆಯಾ ಇಲ್ವಾ ಅನ್ನೋದನ್ನ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ, ಸೊ ದಟ್ ಅದು ನಿಮ್ಗೆ ಯೂಸ್ ಆಗುವಂತ ಪಾಸಿಬಿಲಿಟೀಸ್ ಇರುತ್ತೆ. ಅಂಡ್ ದ ಫಿಫ್ತ್ ಇಸ್ ಇಮ್ಯಾಜಿನೇಷನ್. ಇಮ್ಯಾಜಿನೇಷನ್ ಅನ್ನೋದು ನಿಮ್ಮ ಕ್ರಿಯೇಟಿವ್ ಪವರ್ ಅಂತಾನೆ ಹೇಳ್ತೀನಿ. ವೈ? ಬಿಕಾಸ್ ಪ್ರತಿಯೊಂದು ಐಡಿಯಾ ಹುಟ್ಟಬೇಕಂದ್ರೆ ನಮ್ಮ ಇಮ್ಯಾಜಿನೇಷನ್ ಇಂದಾನೆ ಹುಟ್ಟೋದಲ್ವಾ. ಒಬ್ಬ ವ್ಯಕ್ತಿ ಝೊಮ್ಯಾಟೊ ಸ್ಟಾರ್ಟ್ ಮಾಡ್ಬೇಕಂದ್ರೆ ಆ ಝೊಮ್ಯಾಟೊ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಆ ವ್ಯಕ್ತಿಯ ಇಮ್ಯಾಜಿನೇಷನ್ ಅನ್ನು, ಸ್ವಿಗ್ಗಿ, ಝೊಮ್ಯಾಟೊ ಯಾವುದೇ ಒಂದು ಕಂಪ್ನಿ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಮೊದಲೇ ಅವರ ಇಮ್ಯಾಜಿನೇಷನ್ ಅಲ್ಲಿ ಇರುತ್ತೆ. ಅವ್ರು ಹೇಗ್ ಮಾಡ್ಬೇಕು, ಯಾವ ತರ ಮಾಡ್ಬೇಕು, ಯಾವ ತರದ ಸೆಟಪ್ ಅಲ್ಲಿ ಇರ್ಬೇಕು, ಇವೆಲ್ಲವೂ ಇಮ್ಯಾಜಿನೇಷನ್. ಆ ಇಮ್ಯಾಜಿನೇಷನ್ ನೀವು ಎಷ್ಟು ಪವರ್ಫುಲ್ ಆಗಿ ಇಟ್ಕೊಂಡಿರ್ತೀರಲ್ಲ, ಅಲ್ಲಿಂದ ನೀವು ವೆಲ್ತ್ ನ ಜನರೇಟ್ ಮಾಡ್ಬೋದು ಅಂತ ಹೇಳ್ತಾರೆ ನೆಪೋಲಿಯನ್ ಹಿಲ್ ಅವರು. ನಾವ್ ಇದನ್ನ ಯಾವುದೇ ಒಂದು ಪ್ರಾಡಕ್ಟ್ ನ ನೋಡ್ತಾ ಇದೀವಿ ನಮ್ಮ ಲೈಫ್ ಅಲ್ಲಿ, ನಾವು ಅದನ್ನ ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಯಾರೋ ಒಬ್ಬ ವ್ಯಕ್ತಿಯ ಇಮ್ಯಾಜಿನೇಷನ್ ಅಲ್ಲಿ ಕ್ರಿಯೇಟ್ ಮಾಡುವಂತಹ ಒಂದು ಐಡಿಯಾದಿಂದ ಬಂದಿರುವಂತಹ ಪ್ರಾಡಕ್ಟ್ ಅದಾಗಿರುತ್ತೆ. ಸೊ ಇಮ್ಯಾಜಿನೇಷನ್ ಅಲ್ಲಿ ನಿಮ್ಮ ಐಡಿಯಾಸ್ ನ ನೀವು ಕ್ರಿಯೇಟ್ ಮಾಡಿ ಆ ಐಡಿಯಾಸ್ ನ ವೆಲ್ತ್ ಜನರೇಟಿಂಗ್ ಗೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಸಿಂಪಲ್ ಎಕ್ಸರ್ಸೈಸ್ ನ ಮಾಡಿ. ಜಸ್ಟ್ ಕ್ಲೋಸ್ ಯೋರ್ ಐಸ್, ಟೇಕ್ ಎ ಡೀಪ್ ಬ್ರೀತ್ ಇನ್ ಅಂಡ್ ಬ್ರೀತ್ ಔಟ್. ಜಸ್ಟ್ ನಿಮ್ಮ ಬಾಡಿನ ರಿಲ್ಯಾಕ್ಸ್ ಮಾಡ್ತಾ, ಜಸ್ಟ್ ನಿಮ್ಮ ಲೈಫ್ ಸ್ಟೈಲ್ ಹೇಗಿರ್ಬೇಕು, ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಎಷ್ಟು ಹಣ ಇರಬೇಕು, ನಿಮ್ಮ ಫ್ಯಾಮಿಲಿ ನಿಮ್ ಜೊತೆ ಖುಷಿಯಾಗಿರೋದು, ನಿಮ್ಮ ಮೇಲೆ ನಿಮ್ಗೆ ಕ್ಲಾರಿಟಿ ಇರೋದು, ನಿಮ್ಮನ್ನ ನೀವು ತುಂಬಾ ಪ್ರೀತಿ ಮಾಡ್ಕೊಳ್ಳೋದನ್ನ ವಿಜುವಲೈಸ್ ಮಾಡ್ಕೊಳ್ಳಿ. ಈ ಟೆಕ್ನಿಕ್ ರಿಪೀಟೆಡ್ ಆಗಿ ಮಾಡ್ತಾ ಇರಿ, ಅದು ನಿಮ್ಮ ಲೈಫ್ ನ ಬ್ಲೂ ಪ್ರಿಂಟ್ ಆಗಿರುತ್ತೆ ಅಂತ ಹೇಳ್ತೀನಿ. ರಿಪೀಟೆಡ್ ಆಗಿ ಇದನ್ನ ಮಾಡಿ. ಇದು ಸಿಲ್ಲಿ ಆಗಿದೆ ಅಂತ ಹೇಳ್ಬೋದಲ್ಲ, ಇದು ನಿಮ್ಮ ಲೈಫ್ ಚೇಂಜಿಂಗ್ ಆಗಿರುವಂತ ಒಂದು ಸಿಂಪಲ್ ಎಕ್ಸರ್ಸೈಸ್ ಅಂತ ಥಿಂಕ್ ಮಾಡಿ. ನೀವು ಇದನ್ನ ರಿಪೀಟೆಡ್ ಆಗಿ ಯಾವಾಗೆಲ್ಲ ಮಾಡ್ತಾ ಇದೀರೋ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ನೀವು ಒಳ್ಳೆಯ ಬಿಲೀಫ್ ಸಿಸ್ಟಮ್ ನ ಸೆಟ್ ಮಾಡ್ತಾ ಇದೀರಾ ಅಂತಾನೆ ಅರ್ಥ.